ನಮಸ್ಕಾರ ವೀಕ್ಷಕರೇ, ಮಿರ್ಚಿ ಬಜ್ಜಿ ಈಸಿಯಾಗಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ, ಅಥವಾ ಮೆಣಸಿನ್ಕಾಯಿ ಬಜ್ಜಿ ಅಂತಲೂ ಹೇಳ್ಬೋದು. ಇದಕ್ಕೆ ನಾವು ಫಸ್ಟು ಹಸಿಮೆಣಸಿನ್ಕಾಯಿ, ಬಜ್ಜಿ ಮೆಣಸಿನ್ಕಾಯಿ ಅಂತಲೇ ಸಿಗುತ್ತೆ, ಖಾರ ಇಲ್ಲದೆ ಇರೋದು. ಇದನ್ನು 4ರಿಂದ 5 ಅಥವಾ ನಿಮ್ಮ ಅವಶ್ಯಕತೆ ಆದಷ್ಟು ತೊಗೊಳ್ಳಿ. ಮಧ್ಯೆ ಸೀಳ್ಕೋಬೋದು ಅಥವಾ ಅರ್ಧಕ್ಕೇ ಹೆಚ್ಚಿದ್ದೀನಿ, ಕರಿಯೋದಕ್ಕೆ ಈಸಿ ಆಗಲಿ ಅಂತ, ಚಿಕ್ಕ ಚಿಕ್ಕ ಸೈಜ್ ಆಗಲಿ ಅಂತ. ಇದನ್ನು ನಾವು ಇವಾಗ ಫಸ್ಟ್ ಬೇಸನ್ ಹಿಟ್ಟು ಅಥವಾ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ಖಾರ ಪುಡಿ, ಅರಿಶಿನ ಮತ್ತು ಉಪ್ಪು ಹಾಕ್ಕೋಬೇಕು. ಬೇಕಾದರೆ ಪೆಪ್ಪರ್ ಪೌಡರ್ ಹಾಕ್ಕೋಬೋದು. ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಇದನ್ನು ಒಂದು ಥಿಕ್ ಪೇಸ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಒಂದು 2 ಚಿಟಿಕೆಯಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡು, ಅಡುಗೆ ಸೋಡಾ ಹಾಕ್ಕೊಳ್ಳಿ. ಒಂದು ಕಡಾಯಿ ತೊಗೊಳ್ಳಿ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಇವಾಗ ಕಟ್ ಮಾಡಿರೋ ಮೆಣಸಿನ್ಕಾಯಿನ ಹಿಟ್ಟಲ್ಲಿ ಡಿಪ್ ಮಾಡಿ ಇಟ್ಕೊಂಡಿರಿ ರೆಡಿ. ಹಿಟ್ಟನ್ನು ಒಂದು ಸ್ವಲ್ಪ ಹಾಕಿ ಎಣ್ಣೆ ಬಿಸಿಯಾಗಿದೆ ನಂತರ ಮೀಡಿಯಮ್ ಫ್ಲೇಮ್ ಮೇಲೆ ಇಟ್ಕೋಬೇಕು. ನೋಡಿ, ಹಾಕಿ ತಕ್ಷಣ ಈ ಥರ ಎದ್ದು ಮೇಲೆ ಬಂದರೆ ಹಿಟ್ಟು ಎಣ್ಣೆ ರೆಡಿ ಇದೆ ಅಂತ. ಒಂದೊಂದೇ ಮೆಣಸಿನ್ಕಾಯಿ ತೊಗೊಳ್ಳಿ, ಸ್ಕೂಪ್ ಮಾಡ್ಕೊಳ್ಳಿ ಹಿಟ್ಟನ್ನು ಅದ್ರ ಸುತ್ತಲೂ, ನಿಧಾನಕ್ಕೆ ಎಣ್ಣೆಯಲ್ಲಿ ಬಿಡಿ. ಮತ್ತು ನೆಕ್ಸ್ಟನ್ನು ತೊಗೊಳ್ಳಿ. ಈ ಥರ ಉಳಿದಿದ್ದು ಮೆಣಸಿನ್ಕಾಯಿನ ಹಿಟ್ಟಲ್ಲಿ ಸ್ಕೂಪ್ ಮಾಡಿಕೊಂಡು ಒಂದೊಂದಾಗಿ ಹುಷಾರಾಗಿ ಬಿಡಬೇಕು. ಒಂದು 2 ನಿಮಿಷ ಬಿಟ್ಟರೆ ಬಣ್ಣ ಚೇಂಜ್ ಆಗೋದು ಗೊತ್ತಾಗುತ್ತೆ ನಿಮಗೆ. ಒಂದು ಸ್ವಲ್ಪ ಬ್ರೌನಿಷ್ ಆಗುತ್ತೆ, ಲೈಟ್ ಬ್ರೌನ್ ಥರ ಆಗುತ್ತೆ. ಸ್ವಲ್ಪ ಸ್ವಲ್ಪ ಅಲ್ಲಾಡಿಸ್ತಾ ಇರಬೇಕು ಮಧ್ಯ ಮಧ್ಯಕ್ಕೆ. ಕನ್ಸಿಸ್ಟೆನ್ಸಿನೂ ಗೊತ್ತಾಗುತ್ತೆ ಗಟ್ಟಿಯಾಗಿದೆ ಅಂತ. ನೀವು ಅದನ್ನು ಒಂದೊಂದನ್ನೇ ಉಲ್ಟಾ ಮಾಡಿ ಹಾಕಿದ್ರೆ ಇನ್ನೊಂದು ಸೈಡ್ ಕೂಡ ಬೇಯುತ್ತೆ. ಇದೇ ಥರ ಎಲ್ಲದನ್ನು ಉಲ್ಟಾ ಮಾಡ್ಕೊಳ್ಳಿ. ನಾವು 1 ನಿಮಿಷ ಬಿಟ್ಟರೆ ಇದು ಬಣ್ಣ ಚೇಂಜ್ ಆಗೋದು ಗೊತ್ತಾಗುತ್ತೆ. ಮಧ್ಯೆ ಮಧ್ಯೆ ಸ್ವಲ್ಪ ಅಲ್ಲಾಡಿಸಬೇಕಾಗಿದ್ರೆ ನೋಡಿ, ಇವಾಗ ಬಣ್ಣ ಚೇಂಜ್ ಆಗಿರೋದು ಗೊತ್ತಾಗಿದೆ. ಗೋಲ್ಡನ್ ಬ್ರೌನ್ ಬಣ್ಣ ಬಂದಿದೆ ನೋಡಿ. ಈ ಥರ ತೆಗೆದು ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ. ಇದನ್ನು ಇದೇ ಥರ ತಿನ್ಬೋದು, ಅಥವಾ ಬೋಂಡ ಮಸಾಲ ಅಂತಲೂ ಅಂತಾರೆ ಇದಕ್ಕೆ. ಜಸ್ಟ್ ನಾನಿವಾಗ ಶೇವ್ ಬದಲಿಗೆ ಖಾರ ತೊಗೊಂಡಿದ್ದೀನಿ. ಖಾರಕ್ಕೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿನ ಹೆಚ್ಕೊಂಡಿರೋದು, ಜೊತೆಗೆ ಟೊಮ್ಯಾಟೊ ಹೆಚ್ಕೊಂಡಿರೋದು, 1 ಟೊಮ್ಯಾಟೊ ತೊಗೊಂಡಿದ್ದೀನಿ, ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬೇಕಿದ್ರೆ ಮಂಡಕ್ಕಿ ಹಾಕ್ಕೋಬೋದು ನೀವು. ರೆಸಿಪಿ ಟ್ರೈ ಮಾಡಿದರೆ ಹೇಗೆ ಬಂದಿದೆ ಅಂತ ತಿಳಿಸಿ. ಎಂಜಾಯ್.